ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಿ ಚಂದ್ರಶೇಖರ್, ಬಳ್ಳಾರಿ. ನಿಮಗೆಲ್ಲರಿಗೂ ಪುನೀತ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರುತ್ತಾ, ನಾನು ಈ ದಿನ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಒಂದು 4-5 ಟಾಪಿಕ್ಗಳಿದ್ದಾವೆ, ಇವತ್ತು ಚರ್ಚೆ ಮಾಡೋಣ. ಮೊನ್ನೆ ಎಲ್ಲ ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಮುಷ್ಕರ ಮಾಡಿದ್ರು. ಆ ನಿಮಿತ್ತ ಸರ್ಕಾರ ಮೊನ್ನೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಿ 50,000ಕ್ಕೂ ಅಧಿಕ ಹುದ್ದೆಗಳನ್ನು ರಿಕ್ರೂಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಕರ್ತವ್ಯ ಇರೋದು ನಿಮ್ಮ ವಿದ್ಯಾರ್ಥಿಗಳದ್ದು. ಸತತವಾಗಿ ದಯವಿಟ್ಟು ಚೆನ್ನಾಗಿ ಓದ್ರಿ. ರಿಕ್ರೂಟ್ಮೆಂಟ್ ಒಂದಾದ ತಕ್ಷಣ ಒಂದು ಕರಿಬೋದು. ಒಂದು ನಿಮ್ಗೆ ಏನಾದರೂ ಮಿಸ್ ಆದ್ರೂ ಕೂಡ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ನಿಮಗೆ ಅಪಾಯಿಂಟ್ ಆಗ್ತಕ್ಕಂಥ ಅವಕಾಶ ಜಾಸ್ತಿ ಇರುತ್ತೆ ಅಂತ ಹೇಳ್ತಾ, ಈಗ ಮೊದಲನೇದಾಗಿ ಇಲ್ಲೇ ಮೆನ್ಷನ್ ಮಾಡಿದ್ದೀನಿ, ಕರ್ನಾಟಕ ಅನುಸೂಚಿತ ಜಾತಿಗಳ ವಿಧೇಯಕಕ್ಕೆ ರಾಜ್ಯಪಾಲರು ಸಹಿ ಹಾಕಿದ್ದಾರೆ. ನೋಡ್ರಿ, ರಾಜ್ಯಪಾಲರು ವಿಧೇಯಕಕ್ಕೆ ಸಹಿ ಹಾಕಿದ್ದಾರೆ. ವಿಧೇಯಕಕ್ಕೆ ಸಹಿ ಹಾಕಿದರೆ ವಿಧೇಯಕ ಏನಾಗುತ್ತೆ, ನೆಕ್ಸ್ಟ್ ಅದು ವಿಧೇಯಕ ಕಾನೂನು ಆಗುತ್ತೆ. ನೋಡ್ರಿ, ರಾಜ್ಯಪಾಲರು ಸಹಿ ಮಾಡಿದ್ದಾರೆ. ಇದೇನು ಕರ್ನಾಟಕ ಅನುಸೂಚಿತ ಜಾತಿಗಳ ವಿಧೇಯಕ ಏನಂದ್ರೆ, 101 ಜಾತಿಗಳಿಗೆ 17% ರಿಸರ್ವೇಶನ್ ಕೊಟ್ಟಿದ್ದಾರೆ. 101 ಜಾತಿಗಳಿಗೆ 17% ರಿಸರ್ವೇಶನ್ ಕೊಟ್ಟಿದ್ದಾರೆ. ಇಲ್ಲಿ 46ನೇ ವಿಧಿ ಈ ರಿಸರ್ವೇಶನ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾದ್ರೆ ಈ 46ನೇ ವಿಧಿ ಏನ್ ಹೇಳುತ್ತೆ ಅಂತ ಕೇಳ್ಬೋದು. SC ST ಮತ್ತು OBC ಕೆಟಗರಿಗಳಿಗೆ ಶೈಕ್ಷಣಿಕ ಸವಲತ್ತುಗಳನ್ನು ನೀಡುವುದು ಅಂತ ಹೇಳುತ್ತೆ. ನೋಡಿ, 46 ಅಮೆಂಡ್ಮೆಂಟ್ ಏನ್ ಹೇಳುತ್ತೆ, SC ST OBC ಮತ್ತು ಇತರರಿಗೆ ಶೈಕ್ಷಣಿಕ ಸವಲತ್ತು, ಎಜುಕೇಶನಲ್ ಫೆಸಿಲಿಟೀಸ್ ಅನ್ನ ಕೊಡಬಹುದು ಅಂತ ಹೇಳುತ್ತೆ 46ನೇ ವಿಧಿ. ಈ 46ನೇ ವಿಧಿ ಈ ಮೀಸಲಾತಿಗೆ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಇಲ್ಲಿ ನಾಗಮೋಹನ್ ದಾಸ್ ಅಂತ ವರದಿ ಅಂತ ಬರೆದಿದ್ದೀನಿ. ಯಾರಿಗೆ ನಾಗಮೋಹನ್ ದಾಸ್ ಅಂದ್ರೆ ಹೈಕೋರ್ಟ್ ರಿಟೈರ್ಡ್ ಜಡ್ಜ್. ಇವರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದ್ರು. ಈ ಕಮಿಟಿ ಮಾಡಿ ರಿಸರ್ವೇಶನ್ ಯಾರಿಗೆ ಎಷ್ಟು ಕೊಡ್ಬೇಕಂತೆಲ್ಲ ಒಂದು ವರದಿ ತಗೊಂಡು ಈ ವರದಿಯನ್ನ ಜಾರಿ ಮಾಡಿದರೆ, ಏನು ರಿಸರ್ವೇಶನ್ ಮುಖಾಂತರ ಇದನ್ನ ವರದಿಯನ್ನ ನಾಗಮೋಹನ್ ದಾಸ್ ವರದಿಯನ್ನ ಜಾರಿ ಮಾಡಿದ್ದಾರೆ. ಕೇಳಬಹುದು, ಇತ್ತೀಚೆಗೆ 17% ಮೀಸಲಾತಿ ನೀಡಿದ್ದು, ಈ ಮೀಸಲಾತಿ ನೀಡಲು ಈ ಕೆಳಗಿನ ಯಾರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಅಂತ ಕೇಳಬಹುದು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್. ನೆಕ್ಸ್ಟ್ ಇದು ಒಂದನೇದು. ನೆಕ್ಸ್ಟ್ ಎರಡನೇದಾಗಿ, ಭಾರತದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಇಸ್ರೇಲ್ ಕಂಟ್ರಿಗೆ ಭೇಟಿ ಕೊಟ್ಟಿದ್ದಾರೆ. ನೋಡಿ, ಇಸ್ರೇಲ್ ನೆತನ್ಯಾಹು ಪ್ರಧಾನಮಂತ್ರಿ ಇಸ್ರೇಲ್ ಕಂಟ್ರಿಗೆ ಭೇಟಿ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಇಸ್ರೇಲ್ ಕಂಟ್ರಿಗೆ ಭೇಟಿ ಕೊಟ್ಟಿದ್ದರ ವಿಶೇಷ ಏನಂತಂದ್ರೆ, ಬೆನ್ ಗುರಿಯನ್ ಅಂತ. ಬೆನ್ ಗುರಿಯನ್ ಏನಿದು, ವಾಟ್ ಈಸ್ ಬೆನ್ ಗುರಿಯನ್ ಅಂದ್ರೆ ಇಸ್ರೇಲ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇಸ್ರೇಲ್ನ ಬೆನ್ ಗುರಿಯನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದನ್ನೇಕೆ ಮೆನ್ಷನ್ ಮಾಡಿದೀನಂದ್ರ, ಒಂದು ಎಕ್ಸಾಮ್ ಅಲ್ಲಿ ಈ ಕೆಳಗಿನ ಏರ್ಪೋರ್ಟ್ ಯಾವ ದೇಶದಲ್ಲಿ ಇದೆ ಅಂತ ಒಂದು ಏರ್ಪೋರ್ಟ್ ನೇಮ್ ಕೊಟ್ಟು ಕೇಳಿದ್ರು. ನಮಗೆ ಏನೋ ಡೌಟ್, ಈ ಏರ್ಪೋರ್ಟ್ ಯಾಕೆ ಕೇಳಿದ್ರು ಅಂತೇಳಿ. ಆ ಏರ್ಪೋರ್ಟ್ ಕೇಳಿದ್ದ ಉದ್ದೇಶ 4 ವರ್ಷ ಕೆಳಗೆ ಒಂದು ಎಕ್ಸಾಮ್ ಅಂದ್ರೆ, ಆ ಏರ್ಪೋರ್ಟ್ ಆ ದೇಶಕ್ಕೆ ನಮ್ಮ ಪ್ರಧಾನಿಯವರು ಭೇಟಿ ಕೊಡುವಾಗ ಆ ವಿಮಾನ ನಿಲ್ದಾಣದಲ್ಲಿ ಇಳಿದು ಅಲ್ಲಿಂದ ಮುಂದಕ್ಕೆ ತಮ್ಮ ಪ್ರವಾಸವನ್ನು ಆರಂಭಿಸಿದ್ರು. ಆ ನಿಟ್ಟಿನಿಂದ ಈ ಕೇಳಬಹುದು, ಬೆನ್ ಗುರಿಯನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಕೆಳಗಿನ ಯಾವ ದೇಶದಲ್ಲಿ ಅಂತ ಕೇಳಬಹುದು. ಇಸ್ರೇಲ್ ದೇಶದಲ್ಲಿ ಇರತಕ್ಕಂಥ ಬೆನ್ ಗುರಿಯನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಜೊತೆಗೆ ಮೋದಿಯವರು ಇಸ್ರೇಲ್ ದೇಶ ಭೇಟಿ ಕೊಟ್ಟಿದ್ರಲ್ಲ, ಕೆನೆಸೆಟ್ ಅಂತ. ಕೆನೆಸೆಟ್ ಏನಿದೆ, ಕೆನೆಸೆಟ್ ಅಂದ್ರೆ ಇಸ್ರೇಲ್ನ ಸಂಸತ್ತು. ನೋಡ್ರಿ, ಇಸ್ರೇಲ್ನ ಸಂಸತ್ತು ಕೆನೆಸೆಟ್. ಈ ಕೆನೆಸೆಟ್ ನಲ್ಲಿ ಮೋದಿಯವರು ಭಾಷಣ ಕೂಡ ಮಾಡಿದ್ದಾರೆ. ಓಕೆ, ಹಾಗಾದ್ರೆ ಪರೀಕ್ಷೆಯಲ್ಲಿ ಕೇಳಬಹುದು, ಈ ಕೆನೆಸೆಟ್ ನಲ್ಲಿ ಇತ್ತೀಚೆಗೆ ಮೋದಿಯವರು ಭಾಷಣ ಮಾಡಿದ್ದು, ಈ ಕೆನೆಸೆಟ್ ಯಾವ ದೇಶದ ಸಂಸತ್ತು ಅಂತ ಕೇಳಬಹುದು. ಇಸ್ರೇಲ್ ದೇಶದ ಸಂಸತ್ತು ಕೆನೆಸೆಟ್. ಜೊತೆಗೆ ಒಂದು 17 ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ನೋಡ್ರಿ, ಭಾರತ ಮತ್ತು ಇಸ್ರೇಲ್ ದೇಶ ಇದೆಯಲ್ಲ, 17 ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಜೊತೆಗೆ ಯಾದ್ ವಶೇಮ್ ಅಂತ ಒಂದು ಬರೆದಿದೆ. ನೋಡ್ರಿ, ಯಾದ್ ವಶೇಮ್ ಏನಿದೆ, ಯಾದ್ ವಶೇಮ್ ಅಂದ್ರ ಮೃತರ ಸ್ಮಾರಕಗಳಿರ್ತಕ್ಕಂಥ ಒಂದು ಸ್ಥಳ. ಈ ಸ್ಥಳಕ್ಕೂ ಭೇಟಿ ನೀಡಿ ಅವರ ಆತ್ಮಕ್ಕೆ ಮೋದಿಯವರು ಶಾಂತಿಯನ್ನು ಕೋರಿದ್ದಾರೆ. ಯಾದ್ ವಶೇಮ್ ಏನಿದು, ಮೃತರ ಸ್ಮಾರಕಗಳಿರ್ತಕ್ಕಂಥ ಒಂದು ಸ್ಥಳ. ಒಟ್ಟಾರೆಯಾಗಿ ಮೋದಿಯವರು ಇಸ್ರೇಲಿಗೆ ಭೇಟಿ ನೀಡಿದ್ದು, 1 ಬೆನ್ ಗುರಿಯನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್, 2 ಕೆನೆಸೆಟ್ ಸಂಸತ್ತಿನಲ್ಲಿ ಭಾಷಣ ಮಾಡಿದ್ದು, 3 17 ಒಪ್ಪಂದಗಳಿಗೆ ಸಹಿ ಹಾಕಿದ್ದು, 4 ಯಾದ್ ವಶಮ್ ಸ್ಮಾರಕಕ್ಕೆ ಭೇಟಿ ನೀಡಿದ್ದು. ನೆಕ್ಸ್ಟ್ ಇಲ್ಲಿ ದಿ ಮಿಲನ್ ಅಂತ ಬರ್ತೀನಿ. ನೋಡಿ, ದಿ ಮಿಲನ್ 2026. ಏನಂದ್ರೆ ದಿ ಮಿಲನ್ 2026 ಅಂದ್ರೆ ಭಾರತ ದೇಶದ ನೌಕಾ
ನೌಕಾ ಸಮರಾಭ್ಯಾಸ, ನೌಕಾದಳದ ಹಡಗುಗಳ ಒಂದು ಅಭ್ಯಾಸನ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥದ್ದು. ಈ ಮಿಲನ್ 2026 ಎಲ್ಲಿ ನಡೀತಂದ್ರೆ ಬಂಗಾಳ ಕೊಲ್ಲಿಯಲ್ಲಿ ನೋಡ್ರಿ. ಎಲ್ಲಿ ಅಂತ ಕೇಳಿದ್ರೆ ಕೇಳಬಹುದು, ದಿ ಮಿಲನ್ 2026 ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆದಿತ್ತು ಅಂತ ಕೇಳಬಹುದು, ಬಂಗಾಳ ಕೊಲ್ಲಿಯಲ್ಲಿ. ಹಾಗಾದರೆ ಈ ಮಿಲನ್ 2026 ನಲ್ಲಿ ಭಾಗವಹಿಸಿದ್ದ ಎಷ್ಟು ರಾಷ್ಟ್ರಗಳಂದ್ರೆ ಭಾರತ ದೇಶ ಜೊತೆಗೆ ಇತರ 18 ಭಾರತ ದೇಶದ ಸ್ನೇಹಿತ ರಾಷ್ಟ್ರಗಳು ನೋಡ್ರಿ. ಸ್ನೇಹಿತ ರಾಷ್ಟ್ರಗಳು 18 ಭಾರತದ ಸ್ನೇಹಿತ ರಾಷ್ಟ್ರಗಳು, ಭಾರತ ದೇಶ ಸಹಿತ ಬಂಗಾಳ ಕೊಲ್ಲಿಯಲ್ಲಿ ದಿ ಮಿಲನ್ 2026 ನಲ್ಲಿ ನೌಕಾ ಅಭ್ಯಾಸವನ್ನು ಪ್ರಾಕ್ಟೀಸ್ ಮಾಡಿದ್ದು. ನೆಕ್ಸ್ಟ್ ಇನ್ನೊಂದು ಆಶಾ ಕಿರಣ ಅಂತ ಬರೆದಿದೆ ನೋಡ್ರಿ. ಆಶಾ ಕಿರಣ ಯೋಜನೆ ಏನಿದು? ಆಶಾ ಕಿರಣ ಯೋಜನೆ ಅಂದ್ರೆ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಒಂದು ಯೋಜನೆ. ಆಶಾ ಕಿರಣ ಅಂದ್ರೆ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಒಂದು ಯೋಜನೆ. ಈ ಯೋಜನೆಯನ್ನು ಆರಂಭ ಮಾಡಿದ್ದು 2022 ನೋಡ್ರಿ. 2022ರಲ್ಲಿ ಆರಂಭ ಮಾಡಿದ್ರು. ಹಾಗಾದ್ರೆ ಈ ಯೋಜನೆಯ ಉದ್ದೇಶ ಏನಂದ್ರೆ ಸರ್ಕಾರ ಆಶಾ ಕಿರಣ ಯೋಜನೆಯ ಮುಖಾಂತರ ಕಣ್ಣಿನ ಪರೀಕ್ಷೆಯನ್ನು ಮಾಡುವುದು. ಕಣ್ಣಿನ ಪರೀಕ್ಷೆ, ಈಗ ನಮಗೆ ಸಮಸ್ಯೆ ಉದ್ಭವ ಆದಾಗ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ. ಈ ರೀತಿ ಆಗೋದ್ರಿಂದ ಬಹಳಷ್ಟು ಜನ ತಮ್ಮ ಕಣ್ಣಿನ ಶಕ್ತಿಯನ್ನು ಕಳ್ಕೊಂಡಿದ್ದಾರೆ, ಅಂದ್ರೆ ಅಂಧರಾಗಿದ್ದಾರೆ. ಹಾಗಾಗಿ ಈ ಜನರು ಹಾಸ್ಪಿಟಲ್ಗೆ ಬೇಗ ಬರಲಂತೆ ಸರ್ಕಾರನೇ ಉಚಿತವಾಗಿ ಚೆಕ್ ಮಾಡ್ತಿದ್ದಾರೆ. ಇದು ಆಶಾ ಕಿರಣ. ಆಗ ಇಲ್ಲಿವರೆಗೂ 1.40 ಕೋಟಿ ಜನರ ಪರೀಕ್ಷೆ ಮಾಡಿದ್ದಾರೆ. 1.40 ಕೋಟಿ. ಈ ಪರೀಕ್ಷೆಯ 1.40 ಕೋಟಿ ಜನರಿಗೆ ನೇತ್ರ ತಪಾಸಣೆ, ಕಣ್ಣುಗಳ ತಪಾಸಣೆ ಮಾಡಿದ್ದಾರೆ. ಇದರಲ್ಲಿ ತಪಾಸಣೆ ಮಾಡಿದ್ರಿಂದ 25 ಲಕ್ಷ ಜನರಿಗೆ ಆಪರೇಷನ್ ಮಾಡಿದ್ದಾರೆ. ಕರ್ನಾಟಕ ಕೊಟ್ಟಿದ್ದಾರೆ, ಸರ್ಕಾರ ಉಚಿತವಾಗಿ ಕೊಟ್ಟಿದ್ದಾರೆ. ನೋಡಿ, ನಿಮ್ಗೆ ಯಾರಾದ್ರೂ ಸಮಸ್ಯೆ ಇದ್ರೆ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರು ಯಾರಾದ್ರೂ ಬಡವರಿದ್ರೆ ಅವ್ರಿಗೆ ಈ ಮಾಹಿತಿಯನ್ನು ಕೊಡ್ರಿ. ಜೊತೆಗೆ ಈ ಕಣ್ಣಿನ ಸಮಸ್ಯೆ ಅಥವಾ ಕಣ್ಣಿನ ಸಮಸ್ಯೆ ಬರ್ಲಿಕ್ಕೆ ಕಾರಣ ಏನು? ಕಣ್ಣಿನ ಸಮಸ್ಯೆ ಬರ್ಲಿಕ್ಕೆ ಕಾರಣ ಏನಂದ್ರೆ ಡಿಜಿಟಲ್ ಮಾಧ್ಯಮ ಬಳಕೆ. ನಾವೇನು ಫೋನು, ಲ್ಯಾಪ್ಟಾಪ್, ಟಿವಿ ಜಾಸ್ತಿ ನೋಡ್ತೀವಲ್ಲ, ಈ ನೋಡಿದ್ದರಿಂದಲೇ ಕಣ್ಣಿನ ಸಮಸ್ಯೆ ಬರ್ತಂತ ವರದಿ ಕೊಟ್ಟಿದ್ದಾರೆ. ಜೊತೆಗೆ ವಾಯು ಮಾಲಿನ್ಯ ನೋಡ್ರಿ, ಒಂದು ಕಣ್ಣಿನ ನೋವು ಬರ್ಲಿಕ್ಕೆ ಕಾರಣ ಏನು? ಒಂದು ಡಿಜಿಟಲ್ ಮೀಡಿಯಾ, ಎರಡನೇದು ವಾಯು ಮಾಲಿನ್ಯ, ಏರ್ ಪೊಲ್ಯೂಷನ್. ಕಣ್ಣು ತನ್ನ ಶಕ್ತಿಯನ್ನು ಕಳ್ಕೊಳ್ಳೋದಕ್ಕೆ, ಕಣ್ಣು ಸಮಸ್ಯೆಗೆ ಈಡಾಗೋದಕ್ಕೆ ಎರಡು ಕಾರಣ. ಒಂದು ಡಿಜಿಟಲ್ ಮೀಡಿಯಾ, ಫೋನು, ಲ್ಯಾಪ್ಟಾಪ್ ಅನ್ನು ಜಾಸ್ತಿ ನೋಡೋದು, ಇನ್ನೊಂದು ಏರ್ ಪೊಲ್ಯೂಷನ್ ಸಹಿತ. ಇನ್ನ ಕೆಲವು ಬೇರೆ ರೀಸನ್ಸ್ ಇದಾವೆ. ಇದು ಡಿಜಿಟಲ್ ಆಶಾ ಕಿರಣ ಸ್ಕೀಮಿಗೆ ಸಂಬಂಧಪಟ್ಟಂತೆ ಹೇಳಿದ್ದು. ನೆಕ್ಸ್ಟ್ ಇದು ಇನ್ಸ್ಟಾಗ್ರಾಮ್ ಅಂತ ನೋಡ್ರಿ. ನೀವೆಲ್ಲ ಹೆಚ್ಚು ಇಷ್ಟಪಡ್ತಕ್ಕಂಥದ್ದು ಇನ್ಸ್ಟಾಗ್ರಾಮ್. ಓಕೆ, ಏನ್ ಬರ್ತೀನಿ? ಇನ್ಸ್ಟಾಗ್ರಾಮ್ ನಲ್ಲಿ ಭಾರತದ ಪ್ರಧಾನಿ ಮೋದಿಯವರು ಮೊದಲ ಸ್ಥಾನದಲ್ಲಿದ್ದಾರೆ. ಅಂದ್ರ ಫಾಲೋವರ್ಸ್ ನಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಮೊದಲ ಸ್ಥಾನದಲ್ಲಿದ್ದಾರೆ. ಎಷ್ಟು ಜನ ಫಾಲೋವರ್ಸ್ ಅಂದ್ರೆ 10 crore ಫಾಲೋವರ್ಸ್. ಭಾರತದ ಪ್ರಧಾನಿ ಮೋದಿಯವರು 10 ಕೋಟಿ ಇನ್ಸ್ಟಾಗ್ರಾಮ್ ನಲ್ಲಿ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ. ಜೊತೆಗೆ ಇದು ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಫಾಲೋವರ್ಸ್ ಹೊಂದಿರತಕ್ಕಂತ ವಿಶ್ವದ ಮೊದಲ ವ್ಯಕ್ತಿ. ಹಾಗಾದ್ರೆ ಸೆಕೆಂಡ್ ಯಾರಾದ್ರೆ ಸೆಕೆಂಡ್ ಟ್ರಂಪ್ ಇದ್ದಾರೆ ನೋಡ್ರಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಸೆಕೆಂಡ್ ಇದ್ದಾರೆ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಬಂದ್ರೆ ಮೋದಿ ಫಸ್ಟ್ ಇದ್ದಾರೆ. ನೆಕ್ಸ್ಟ್ ಯೋಗಿ ಆದಿತ್ಯನಾಥ, ಯಾರು? ಉತ್ತರ ಪ್ರದೇಶ ಸಿಎಂ, ಅವರು ಸೆಕೆಂಡ್ ಇದ್ದಾರೆ. ಥರ್ಡ್ ಪ್ಲೇಸ್ ಅಲ್ಲಿ ರಾಹುಲ್ ಗಾಂಧಿ ಇದ್ದಾರೆ ನೋಡಿ. ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ, ರಾಹುಲ್ ಗಾಂಧಿ. ಇಂಟರ್ನ್ಯಾಷನಲ್ ಬಂದ್ರೆ ನರೇಂದ್ರ ಮೋದಿ, ನಂತರ ಟ್ರಂಪ್. ಇದು ಇನ್ಸ್ಟಾಗ್ರಾಮ್ ಬಗ್ಗೆ ನೀಡಿರತಕ್ಕಂಥ ಒಂದು ಇನ್ಫಾರ್ಮೇಶನ್. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಹೊಂದಿರುವ ವ್ಯಕ್ತಿ ಯಾರಂದ್ರೆ ನರೇಂದ್ರ ಮೋದಿ. ಓಕೆ, ನೆಕ್ಸ್ಟ್ ಒಡಿಸ್ಸಾದಲ್ಲಿ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ದತ್ತಾಂಶ ಅಂದ್ರೆ ಡಾಟಾ ಇನ್ಫಾರ್ಮೇಶನ್ ದತ್ತಾಂಶ ಕೇಂದ್ರವನ್ನು ಸ್ಥಾಪನೆ ಮಾಡಿದೆ. ಈ RBI ಒಡಿಸ್ಸಾದಲ್ಲಿ ದತ್ತಾಂಶ ಕೇಂದ್ರವನ್ನು ಸ್ಥಾಪನೆ ಮಾಡಲು ಎರಡು ಕಾರಣ ನೋಡ್ರಿ. RBI ಎರಡು ಕಾರಣಗಳಿಗಾಗಿ ಒಡಿಸ್ಸಾದಲ್ಲಿ ಸ್ಥಾಪನೆ ಮಾಡಿದೆ. ಒಂದೇ ಕಾರಣ, ಈ ಒಡಿಸ್ಸಾದಲ್ಲಿ ಭೂಕಂಪ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಕಡಿಮೆ, ಅದಕ್ಕಾಗಿ ಸ್ಥಾಪನೆ ಮಾಡಿರೋದು. ಜೊತೆಗೆ ಇನ್ನೊಂದೇನು, ಈ ಒಡಿಸ್ಸಾ ಇದೆಯಲ್ಲ, ನಮ್ಮ
ಈ ಒಡಿಸ್ಸಾದ ಗಡಿ ಭಾಗದಲ್ಲಿ ಯಾವುದೇ ಶತ್ರು ರಾಷ್ಟ್ರಗಳಿಲ್ಲ. ಹಾಗಾಗಿ ಅಂದ್ರೆ ಈ ಆರ್ಬಿಐನ ದತ್ತಾಂಶ ಕೇಂದ್ರಕ್ಕೆ ಯಾರು ಈಸಿಯಾಗಿ ಅಟ್ಯಾಕ್ ಆಗಬಾರದು ಎಂಬ ದೃಷ್ಟಿಯಿಂದ, ರಕ್ಷಣೆ ದೃಷ್ಟಿಯಿಂದ ಒಡಿಸ್ಸಾದಲ್ಲಿ ಮಾಡಿದರೆ, ಒಂದು ಭೂಕಂಪ ಆಗ್ತಕ್ಕಂಥ ಚಾನ್ಸಸ್ ಕಮ್ಮಿ, ಎರಡನೇದು ಯಾವುದೇ ಗಡಿ ರಾಷ್ಟ್ರಗಳಿಲ್ಲ. ಹಾಗಾದ್ರೆ ಈ ಒಡಿಸ್ಸಾದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ದತ್ತಾಂಶ ಕೇಂದ್ರ ಇದೆಲ್ಲ, ಇದು ಇದೆ ಒಂದೇನಾ, ಇನ್ನು ಎಲ್ಲಾದಿದೆ ಅಂದ್ರೆ ಈ ಮುಂಚೆನೆ ಒಂದು ಮುಂಬೈನಲ್ಲಿ ಒಂದಿದೆ, ಆಲ್ರೆಡಿ ಮುಂಬೈನಲ್ಲಿ ಒಂದಿದೆ. ಓಕೆ, ಇದು ಒಡಿಸ್ಸಾದಲ್ಲಿ ಸ್ಥಾಪನೆ ಮಾಡಿದ್ದು, ಇದು ಎರಡನೇದು. ಮುಂಬೈಯಲ್ಲಿ ಆಲ್ರೆಡಿ ಇದೆ, ಒಡಿಸ್ಸಾದಲ್ಲಿ ಎರಡನೆಯ ದತ್ತಾಂಶ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಓಕೆ, ಇದು ಒಡಿಸ್ಸಾದಲ್ಲಿರ್ತಕ್ಕಂಥ ದತ್ತಾಂಶ ಕೇಂದ್ರದ ಸ್ಥಾಪನೆ ಬಗ್ಗೆ ಇನ್ಫಾರ್ಮೇಶನ್ ಕೇಳಬಹುದು ಪರೀಕ್ಷೆಗೆ. ಇತ್ತೀಚೆಗೆ ಆರ್ಬಿಐ ಈ ಕೆಳಗಡೆ ಯಾವ ರಾಜ್ಯದಲ್ಲಿ ದತ್ತಾಂಶ ಕೇಂದ್ರವನ್ನು ಸ್ಥಾಪನೆ ಮಾಡಿರುತ್ತೆ ಕೇಳಬಹುದು. ಜೊತೆಗೆ ಈ ಕೆಳಗಿನ ಯಾವ ಎರಡು ರಾಜ್ಯಗಳಲ್ಲಿ ದತ್ತಾಂಶ ಕೇಂದ್ರ ಇದೆ ಅಂತ ಕೇಳಬಹುದು. ಒಟ್ಟು ಏನಾದ್ರೂ ಎಕ್ಸಾಮ್ ಕೇಳ್ತಾ ಇರ್ತಾರೆ, ಯು ಪ್ರಿಪೇರ್ ಇಟ್. ಓಕೆ, ನೆಕ್ಸ್ಟ್ ರಾಜಗೋಪಾಲಾಚಾರಿ ಪ್ರತಿಮೆ ಅನಾವರಣ ಮಾಡಿದ್ದಾರೆ. ಹಾಗಾದ್ರೆ ಈ ರಾಜಗೋಪಾಲಾಚಾರಿ ಪ್ರತಿಮೆಯನ್ನು ಎಲ್ಲಿ ಅನಾವರಣ ಮಾಡಿದ್ದಾರೆ ಅಂದ್ರೆ ಸಂಸತ್ನಲ್ಲಿ ಅನಾವರಣ ಮಾಡಿದ್ದಾರೆ. ಸಂಸತ್ನಲ್ಲಿ ರಾಜಗೋಪಾಲಾಚಾರಿ ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ. ಹಾಗಾದ್ರೆ ಈ ರಾಜಗೋಪಾಲಾಚಾರಿ ಯಾರಂದ್ರೆ, ರಾಜಗೋಪಾಲಾಚಾರಿ ಭಾರತ ದೇಶ 1947ರಲ್ಲಿ ಸ್ವಾತಂತ್ರ್ಯ ಪಡೆಯಿತು. ಸ್ವಾತಂತ್ರ್ಯ ಪಡೆದ ನಂತರವೂ ಲಾರ್ಡ್ ಮೌಂಟ್ ಬ್ಯಾಟನ್ ಇಲ್ಲೇ ಇದ್ರು. 1948 ವರೆಗಿದ್ರು. ಲಾರ್ಡ್ ಮೌಂಟ್ ಬ್ಯಾಟನ್ 1948 ವರೆಗಿದ್ರು. 1948ಗೆ ತಮ್ಮ ಗೌರವ ಜನರಲ್ ಹುದ್ದೆಯನ್ನ ಬಿಟ್ಟು ಹೋದ್ರು. ಅವರು ಹೋದ ನಂತರ ಭಾರತದ ಏಕೈಕ ಗೌರವ ಜನರಲ್ ಯಾರಂದ್ರ ರಾಜಗೋಪಾಲಾಚಾರಿ. ಭಾರತದ ಏಕೈಕ ಗೌರವ ಜನರಲ್ ಯಾರಂದ್ರ ರಾಜಗೋಪಾಲಾಚಾರಿ. ಭಾರತೀಯ ಗೌರವ ಜನರಲ್ ಯಾರು? ರಾಜಗೋಪಾಲಾಚಾರಿ. ಜೊತೆಗೆ ಇವರ ಇನ್ನೊಂದು ವಿಶೇಷ ಏನಂದ್ರೆ, ಭಾರತ ರತ್ನ ಮೊದಲು ಪಡೆದವರು ಮೂವರು. ಯಾರ್ಯಾರು? ರಾಜಗೋಪಾಲಾಚಾರಿ, ಸಿ ವಿ ರಾಮನ್ ಮತ್ತು ರಾಧಾಕೃಷ್ಣನ್. ನೋಡ್ರಿ, ಒಂದು ಎಕ್ಸಾಮ್ ಏನ್ ಕೇಳಿದ್ರು, ಭಾರತ ರತ್ನ ಪ್ರಶಸ್ತಿ ಪಡೆದ ಮೂವರಲ್ಲಿ ಮೊದಲಿಗರು ಯಾರಂತ ಕೇಳಿದ್ರು. ಮೂವರು ಪಡೆದಲ್ಲ, ಮೂವರಲ್ಲಿ ಫಸ್ಟ್ ಯಾರಂತ ಕೇಳಿದ್ರು, ರಾಜಗೋಪಾಲಾಚಾರಿ, ಇವರು ಸಿ ವಿ ರಾಮನ್, ಇವರು ರಾಧಾಕೃಷ್ಣನ್. ನಿಮಗೆಲ್ಲ ಗೊತ್ತಾಯಿದೆ, ರಾಧಾಕೃಷ್ಣನ್ ಭಾರತದ ಮೊದಲ ಉಪರಾಷ್ಟ್ರಪತಿ. ಈ ಸಿ ವಿ ರಾಮನ್ ಇದರಲ್ಲ, ಇವತ್ತು ಫೆಬ್ರವರಿ 28 ಇವತ್ತು ಸಿ ವಿ ರಾಮನ್ ಅವರ ನಾವು ಸ್ಮರಣೆ ಮಾಡ್ತಕ್ಕಂಥ ದಿನ. ರಾಮನ್ ಎಫೆಕ್ಟ್ ಅನ್ನು ಕಂಡುಹಿಡಿದು ನೋಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಕ್ಕಾಗಿ ಈ ದಿನವನ್ನು ನಾವು ವಿಜ್ಞಾನದ ದಿನ ಎಂದು ಆಚರಣೆ ಮಾಡ್ತೀವಿ. ಸೈನ್ಸ್ ಡೇ, ವಿಜ್ಞಾನದ ದಿನ ಕರಲಿಕ್ಕೆ ಕಾರಣ ಏನಂದ್ರೆ, ಸಿ ವಿ ರಾಮನ್ ಅವರು ನೋಬೆಲ್ ಪ್ರಶಸ್ತಿಯನ್ನು ಪಡೆದ ವಿಶೇಷವಾದ ದಿನ. ಹಾಗಾಗಿ ಭಾರತ ರತ್ನ ಪಡೆದ ಮೊದಲ ಮೂವರು ರಾಜಗೋಪಾಲಾಚಾರಿ, ಸಿ ವಿ ರಾಮನ್, ರಾಧಾಕೃಷ್ಣನ್. ಓಕೆ, ಇದು ರಾಜಗೋಪಾಲಾಚಾರಿ ಅವರ ಪ್ರತಿಮೆಯನ್ನ ಸಂಸತ್ನಲ್ಲಿ ಅನಾವರಣ ಮಾಡಿದ್ದಾರೆ. ನೆಕ್ಸ್ಟ್ ಈ ಪ್ರಹಾರ್ ಅಂತ ಒಂದು ವರ್ಡ್ ಬರೆದಿದ್ದು ನೋಡ್ರಿ. ಪ್ರಹಾರ್ ಏನಿದು? ಪ್ರಹಾರ್ ಅಂದ್ರೆ ಭಾರತ ದೇಶ ಭಯೋತ್ಪಾದನೆಯಿಂದ ಬಳಲ್ತಾ ಇದೆ. ಅಂದ್ರೆ ಭಾರತ ದೇಶಕ್ಕೆ ಅಕ್ಕಪಕ್ಕದ ರಾಷ್ಟ್ರಗಳು ಹಾಗಾಗಿ ಭಯೋತ್ಪಾದನೆಯ ನಿಟ್ಟಿನಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ. ಟೆರರಿಸಂ, ಈ ಟೆರರಿಸಂ ಅನ್ನ ಮಟ್ಟ ಹಾಕಲು ಈ ಪ್ರಹಾರ್ ಅಂತಕ್ಕಂಥ ಒಂದು ನೀತಿಯನ್ನು ಜಾರಿ ಮಾಡಿದ್ದಾರೆ. ಎಕ್ಸಾಮ್ ಕೇಳಬಹುದು, ಪ್ರಹಾರ್ ಈ ಕೆಳಗಿನ ಯಾವುದರ ವಿರುದ್ಧ ಹೋರಾಟ ಮಾಡಲು ಜಾರಿ ತಂದಿರುವ ಒಂದು ನೀತಿ ಅಂತ ಕೇಳಬಹುದು. ಪ್ರಹಾರ್ ಇದು ಟೆರರಿಸಂ, ಭಯೋತ್ಪಾದಕತೆಯ ವಿರುದ್ಧ ಹೋರಾಟ ಮಾಡಲು ಜಾರಿ ಮಾಡಿರ್ತಕ್ಕಂಥ ಒಂದು ನೀತಿ. ಓಕೆ, ಪ್ರಹಾರ್. ಈ ಕೊನೆಯದಾಗಿ ಒಂದು ಲಾಸ್ಟ್ ಅಂಶ ನೋಡೋಣ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಬಲ್ಬೀರ್ ಸಿಂಗ್ ಚೌಹಾಣ್. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಬಲ್ಬೀರ್ ಸಿಂಗ್ ಚೌಹಾಣ್ ಇವರ ನೇತೃತ್ವದಲ್ಲಿ ಮಣಿಪುರದಲ್ಲಿ ಆಗಿರ್ತಕ್ಕಂಥ ದಂಗೆಗಳನ್ನ ತನಿಖೆ ಮಾಡಲು ಒಂದು ಸಮಿತಿ ರಚನೆ ಮಾಡಿದ್ದಾರೆ. ಈ ಸಮಿತಿಗೆ ಈ ಮುಂಚೆ ಅಜಯ್ ಲಂಬಾ ಅಂತ ಇದ್ರು ನೋಡ್ರಿ, ನಿವೃತ್ತ ನ್ಯಾಯಮೂರ್ತಿ ಅಜಯ್ ಲಂಬಾ ಇದ್ರು. ಅವರು ಕಾರಣಾಂತರಗಳಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಅಜಯ್ ಲಂಬಾ ಇವರಿಂದ ತೆರವಾದ ಸ್ಥಾನಕ್ಕೆ ಬಲ್ಬೀರ್ ಸಿಂಗ್ ಚೌಹಾಣ್ ರವರನ್ನು ನೇಮಕ ಮಾಡಿದ್ದಾರೆ. ಈ ನೇಮಕ ಮಾಡಿದ ಉದ್ದೇಶ ಏನಂದ್ರೆ, ಮಣಿಪುರದಲ್ಲಿ ಜನಾಂಗೀಯ ಹಿಂಸೆಗಳನ್ನ ಆಗಿದ್ದು ಹೇಗೆ, ಅಲ್ಲಿ
ಎಲ್ಲೆಂಡೋ ಪ್ರಾಬ್ಲಮ್ ಸಮಸ್ಯೆ ಆಗಿದ್ದು ಹೇಗೆ, ಯಾವ ಕಾರಣಕ್ಕೆ ಅಂತೇಳಿ ಅದೆಲ್ಲ ಒಂದು ಸ್ಟಡಿ ಮಾಡಿ ಒಂದು ಗೌರ್ಮೆಂಟ್ ರಿಪೋರ್ಟ್ ಕೊಡಬೇಕು. ರಿಪೋರ್ಟ್ ಕೊಟ್ಟ ನಂತರ ಸರ್ಕಾರ ಸಂಬಂಧಪಟ್ಟವರ ಮೇಲೆ ಕ್ರಮ ಜರುಗಿಸುತ್ತೆ. ಇದು ಏನು ಬಲ್ವರ್ ಸಿಂಗ್ ಚೌಹಾಣ್ ಒಂದು ಕಮಿಟಿ. ಓಕೆ, ಇಲ್ಲಿಯವರೆಗೆ ಸುಮಾರು ಒಂದು 7-8 ಅಂಶಗಳ ಬಗ್ಗೆ ಚರ್ಚೆ ಮಾಡಿದೆ. ಇದು ಕರೆಂಟ್ ಅಫೇರ್ಸ್ ಕ್ಲಾಸು. ಇನ್ನೂ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬಹಳಷ್ಟು ಅಂಶಗಳಿದ್ದಾವೆ. ಆಗಿಂದಾಗೆ ನಾನು ನಿಮ್ಮೊಂದಿಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇವನ್ನ ನೀವೇನು ಯಾರು ಕ್ಲಾಸ್ ನೋಡ್ತಾ ಇದ್ರಲ್ಲ, ಇವ್ನು ದಯವಿಟ್ಟು ಬರ್ಕರಿ. ನೀವು ಸುಮ್ಮನೆ ಕ್ಲಾಸ್ ಕೇಳಿದ್ರೆ ನಿಮಗೆ ನೆನಪಿಡಲ್ಲ. ಯಾವ್ದಾದ್ರು ಪೇಪರಲ್ಲಿ ನೋಡಿ ನೀವು ಬರ್ಕೊಂಡಿದ್ರೆ ಓಕೆ. ಒಂದ್ ವೇಳೆ ಬರೆದುಕೊಂಡಿರದೇ ಇದ್ರೆ ನಾನು ಈ ಪೇಪರಲ್ಲಿ ಬಂದಿದ್ದಕ್ಕಿಂತ ನಾನು ಹೆಚ್ಚಿಗೆ ಮಾಹಿತಿ ಹೇಳಿದ್ದೀನಿ. ಈ ನೋಡಿ, ಉದಾಹರಣೆಗೆ ರಾಜಗೋಪಾಲಾಚಾರಿ ಮೊದಲ ಭಾರತ ರತ್ನ ತಾಂಡ ಅಂತ ಇದೆ, ಮೊದಲ ಭಾರತೀಯ ಗವರ್ನರ್ ಜನರಲ್ ಅಂತ ಇದೆ, ಏಕೈಕ ಭಾರತೀಯ ಗವರ್ನರ್ ಜನರಲ್ ಅಂತ ಇದೆ. ಈ ಎಲ್ಲ ಕೆಲವೆಲ್ಲ ಮಾಹಿತಿಗಳನ್ನ ಹೇಳಿದೆ. ಯಾವ ಮಾಹಿತಿ ನಿಮ್ಗೆ ಗೊತ್ತಿಲ್ಲ ಅವೆಲ್ಲ ಬರ್ಕರಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಕರೆಂಟ್ ಅಫೇರ್ಸ್, ಸಂವಿಧಾನ ಈ ತರ ಕ್ಲಾಸ್ ಮಾಡೋದು. ಒಂದು ಸ್ಮಾಲ್ ರಿಕ್ವೆಸ್ಟ್, ಈ ಕ್ಲಾಸ್ ಸೂಪರ್ ಚೆನ್ನಾಗಿದೆ, ಯೂಸ್ಫುಲ್ ಅಂತ ಅನಿಸಿದ್ರೆ ನೀವು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿ ಮುಗಿಸಿದ್ದು. ಎಲ್ಲರಿಗೂ ನಮಸ್ಕಾರ.